ಹಾಯ್ ಫ್ರೆಂಡ್ಸ್, ಜಾರೋ ರೆಸಿಪಿ ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ನೋಡಿರಿ ಫ್ರೆಂಡ್ಸ್, ನೀವು ಎಲ್ಲರೂ ಕಾಮೆಂಟ್ ಮಾಡಿ ಕೇಳಕತ್ತಿದ್ರಿ, ಅಕ್ಕ ನೀವು ವಿಡಿಯೋ ಯಾಕೆ ಹಾಕತ್ ಬಿಟ್ಟಿರಿ, ಯಾಕೆ ಡಿಲೇ ಮಾಡಕತ್ತೀರಿ, ಮತ್ತು ನಿಮ್ಮ ಹಸ್ಬೆಂಡ್ ಎಲ್ಲೇ ಇದ್ದಾರ, ಮತ್ತು ನಿಮ್ಮ ಜೋಡಿ ಚಲೋ ಕಾಣಿಸುತ್ತಾ ನೀವು ಥರ ಅಂತೇಳಿ ಭಾಳ ಜನ ಕೇಳಿದ್ರಿ. ನೋಡಿರಿ ಫ್ರೆಂಡ್ಸ್, ನೀವು ಇಷ್ಟು ನಮ್ಗೆ ಪ್ರೀತಿ ತೋರಿಸ್ತೀರಿ ಅಂಥೇಳಿ ನಂಗೆ ಗೊತ್ತಿದ್ದಿಲ್ಲ. ನಿಜ ಹೇಳಕತ್ತೀನಿ. ನಿಮ್ಮದು ತುಂಬ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ಸ್ ರೀ ಎಲ್ಲರಿಗೂ. ನಾವು ನಿಮ್ಗೆ ಯೂಟ್ಯೂಬ್ ಫ್ಯಾಮ್ಲಿ ಅಂಥೇಳಿ ನಾವು ಅಂದ್ಕೊಂಡಿವಿ, ಅಂದರೆ ನಾವು ತಿಳ್ಕೊಂಡಿವಿ. ನೀವು ಐತಲ್ರಿ ಫ್ರೆಂಡ್ಸ್, ನಮ್ಗೆ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನಮ್ಗೆ ಕೇರ್ ಮಾಡಿರಿ. ಎಲ್ಲರೂ ಭಾಳ ಮನೆಯವ್ರು ಯಾವ ಥರ ಕೇರ್ ಮಾಡಿ ಕೇಳ್ತಾರಲ್ರಿ, ಎದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟಿರಕ್ಕ, ಮತ್ತು ನಿಮ್ಮ ಹಸ್ಬೆಂಡ್ ಎಲ್ಲೇ ಇದ್ದಾರ, ಮತ್ತು ಏನಾಗಿದೆ, ಯಾಕೆ ಇದೇ ಚಾನಲ್ಗೆ ಇಂಪ್ರೂವ್ ಮಾಡಿರಿ, ಯಾಕೆ ಬಿಡಬೇಡ್ರಿ ಅಂತ ಹೇಳಿದ್ರಲ್ಲ. ಈ ಚಾನಲ್ಗೆ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು. ಹಾಗೆ ಮತ್ತು ಏನಾಗಿತ್ತು ಅದು ಫಸ್ಟ್ಲಿಂದ ಹೇಳ್ತೀನಿ ರೀ. ನನಗೂ ಆರಾಮಿದ್ದಿಲ್ಲ, ಹಾಗಾಗಿ ಇಲ್ಲ ನಾನು ರಜಕ್ಕೆ ಅಂಥೇಳಿ ಇಲ್ಲೇ ಬಂದಿದ್ದೆ. ನಮ್ಮ ಹಸ್ಬೆಂಡ್ ಅಂತರೂ ಬಿಜಾಪುರನಾಗ ಇದ್ದಾರೆ. ಈಗ ನಾನು ಅವ್ರಿಗೆ ಹೇಳಿದೆ, ಅವರು ಕಮೆಂಟ್ ನೋಡ್ಯಾರಿ ನಿಮ್ಮದು ನೋಡಿ. ಅವರು ಹೇಳಿದ್ರು ನನಗೆ ಈ ಥರ ಹೇಳೋರಿಗೆ ನಾವು ವಿಡಿಯೋ ಡೈಲಿ ಹಾಕ್ತೀವಿ, ನೀವು ಕೇಳೋದು ಸಹಜ ರೀ. ಯಾಕಂದರೆ ಮತ್ತು ಈ ಥರ ವಿಡಿಯೋ ಹಾಕೋ ಸಡನ್ಲಿ ಬಿಟ್ಟರೆ ಮತ್ತು ಯಾರಾದರೂ ಕೇಳ್ಬೋದು. ನೀವು ನಮ್ಗೆ ಅಷ್ಟು ಕೇರ್ ಮಾಡಿ ಕೇಳಿದ್ರಲ್ಲ, ನಮ್ಗೆ ಅಂದ್ರೆ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್. ಯಾಕಂದರೆ ಈ ಥರ ಕೇರ್ ಮಾಡೋದು ಮನ್ಯಾಗ ರೀ, ಈ ಥರ ನಮ್ಮ ಮನೆಯಾಗ ಯಾವ ಥರ ಕೇರ್ ಮಾಡ್ತಾರಲ್ಲ ಸೇಮ್ ಅದೇ ಥರ ನಾವು ಕೇರ್ ಮಾಡಿದ್ವಿ. ನಮ್ಗೆ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ರೀ, ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ. ನೋಡಿ ಫ್ರೆಂಡ್ಸ್, ಈಗ ಡೈಲಿ ವೀಡಿಯೋ ಬರ್ತಾವೆ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಮಗೂ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ. ಈ ಚಾನಲ್ ಒಳಗೆ ನಾನು ಸ್ವಲ್ಪ ಪ್ರಾಬ್ಲಮ್ ಐತೆ ಬಿಡ್ಬೇಕಂತ ಹೇಳಿ ಮಾಡಿದ್ದೆ. ಮತ್ತು ಫಾತಿಮಾ ಬಿಜಾಪುರ ವ್ಲಾಗ್ಸ್ ಅಂಥೇಳಿ ಆ ಚಾನಲ್ ಮಾಡಿದೆ. ಮತ್ತು ಸುಮನ್ ಮತ್ತು ಮಹೇಶ್ ಅಂದರು, ಈ ಚಾನಲ್ ಒಳಗೆ ವಿಡಿಯೋ ಹಾಕ್ರಿ, ಜಾರೋ ರೆಸಿಪಿ ವ್ಲಾಗ್ಸ್ನಾಗ ಇಷ್ಟು ವಿಡಿಯೋ ಅದ ಯಾಕೆ ಬಿಡ್ತೀರಿ ಅಂಥೇಳಿ ಅವ್ರು ಹೇಳಿದ್ದಕ್ಕೆ ನಾನು ಮತ್ತೆ ಈ ಚಾನಲ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಈಗ ವಿಡಿಯೋ ಹಾಕೋದು ಸ್ಟಾರ್ಟ್ ಮಾಡೀನಿ. ಮತ್ತು ಡೈಲಿ ವಿಡಿಯೋ ಬರ್ತಾವೆ. ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ರೆ ನಮ್ಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ. ಯಾಕಂದರೆ ಸುಮ್ಮನೆ ಯಾರೂ ಬಿಡೋಂಗಿಲ್ಲ ರೀ. ಏನಾರ ಒಂದು ಪ್ರಾಬ್ಲಮ್ ಇರ್ತಾ, ಎಲ್ಲರ ಮನೆಯಾಗಿರ್ತಾ, ಮತ್ತು ಏನಾರ ಒಂದು ಬೇರೆ ಪ್ರಾಬ್ಲಮ್ ಇರ್ತಾವೆ. ನೋಡಿರಿ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಯಾರು ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ. ಎಲ್ಲರ ಮನೆಯಾಗ್ರಿ ಅವ್ರು ಎಷ್ಟು ಖುಷಿ ಇದಾರ, ಎಷ್ಟು ಶ್ರೀಮಂತ ಇದಾರ, ಎಷ್ಟು ಬಡವ್ರು ಇರ್ತಾರೆ, ಏನಿರಲಿ ರೀ, ಬೇಕಾತಿರ್ಲಿ ಅವ್ರಿಗೆ ಏನಾರ ಒಂದು ಸಣ್ಣ ಚಿಂತರ ಇರ್ತಿತ್ತು ರೀ. ಅವ್ರಿಗೆ ಏನಾರ ಮನಸ್ಸೊಳಗೆ ಕಾಡಿಸ್ತಾ ಇರುತ್ತೆ. ನಮ್ಮದು ಏನಾರ ಒಂದು ಆಗಿರ್ಬೋದು. ಅಂದ್ರೆ ನಂಗೆ ಹೆಲ್ತಿನ ಬಗ್ಗೆ ಅದ್ರ ಹೆಲ್ತ್ ಭಾಳ ನಂಗೆ ವೀಕ್ನೆಸ್ ಬಂದುಬಿಟ್ಟಿತ್ತು ರೀ. ಹಾಗಾಗಿ ಈಗ ನೋಡಿರಿ ಗಂಟ್ಲು ಅದೇ ಥರ ಇದೆ. ಹಾಗಾಗಿ ಅದರೊಳಗೆ ಒಂದು 3-4 ವೀಡಿಯೋ ಹಾಕಿದ್ವಿ. ಮತ್ತು ನಾನು ಈ ಇದರೊಳಗೆ ವೀಡಿಯೋ ಹಾಕೋದು ಸ್ಟಾರ್ಟ್ ಮಾಡೀನಿ. ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದೇ ಥರ ಮತ್ತು ವೀಡಿಯೋ ಡೈಲಿ ಬರ್ತಾ ಸಪೋರ್ಟ್ ಮಾಡಿದ್ರಲ್ಲ ಅವಾಗ, ಅದೇ ಥರ ನಮ್ಗೆ ಸಪೋರ್ಟ್ ಮಾಡಿರಿ. ಹೌದಿಲ್ಲ ಜಾರು? ಡೈಲಿ ನೀವು ಸಪೋರ್ಟ್ ಇದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ. ಯಾಕಂದರೆ ನೀವು ಭಾಳಷ್ಟು ಎಲ್ಲರೂ ಕೇಳಕತ್ತೀರಿ ಅಂಥೇಳಿ ಮತ್ತು ಡೈಲಿ ನಾನು ಇದು ಡಿಸಿಷನ್ ತೊಗೊಂಡೆ, ಇದರೊಳಗೆ ವೀಡಿಯೋ ಹಾಕ್ಬೇಕಂಥೇಳಿ ಬಿಡಬಾರ್ದು ಅಂಥೇಳಿ. ಅದಕ್ಕಾಗಿ ಈಗ ನಾನು ನನ್ನ ಮಗಳು ಕುಂತು ಇಲ್ಲಿ ಮಾತಾಡಕತ್ತೀವಿ. ಅಂಥದ್ದು ಏನೂ ಇಲ್ಲ ರೀ ಫ್ರೆಂಡ್ಸ್. ನಾವು ಈಗ ರಜೆಗೆ ಬಂದೀವಿ. ಹಬ್ಬ ಫಸ್ಟು ನನಗೆ ಆರಾಮಿದ್ದಿಲ್ಲ. ಆಮೇಲೆ ನಾನು ಮನೆ ಚೇಂಜ್ ಮಾಡಿದೆ. ಮನೆ ಚೇಂಜ್ ಮಾಡಿಂದ ಮತ್ತು ಇಲ್ಲಿ ಬಂದಿಂದ ಭಾಳ ಹೆವಿ ಕೆಲಸ ಆಗಿಬಿಟ್ಟು, ಮತ್ತು ಇನ್ನೂ ಸ್ವಲ್ಪ ಜಾಸ್ತಿನ ವೀಕ್ನೆಸ್ ಆಗಿ ಸ್ವಲ್ಪ BP ಹೆಚ್ಚು ಕಡಿಮೆ ಆಗೋದು ಆ ಥರ ಆಗುತ್ತಿತ್ತು. ಮತ್ತು ಆಮೇಲೆ ಆ ನಂತರ ನಾನು ನಾನು ತವ್ರ ಮನೆಗೆ ಬಂದಿಂದ ಇಲ್ಲಿ ಒಂದು 15 ಡೇಸ್ ಆಯಿತು. ಒಟ್ಟು ನನಗೆ ವೀಡಿಯೋ ಹಾಕೋದಾಗ್ತಿಲ್ಲ. ಮತ್ತು ಸ್ವಲ್ಪ ಪ್ರಾಬ್ಲಮ್ನೂ ಆಯಿತು ಚಾನಲ್ ಒಳಗೆ. ಹಾಗಾಗಿ ನಾನು ವೀಡಿಯೋ ಹಾಕೋದು ಡಿಲೇ ಮಾಡಿದ್ದೆ. ಮತ್ತು ಎಲ್ಲರೂ ಇಷ್ಟು ನನಗೆ ಕೇರ್ ಮಾಡಿ ನೀವು ಎಲ್ಲರೂ ಕೇಳಿದ್ರಿ. ತುಂಬ ಥ್ಯಾಂಕ್ಸ್. ಫುಲ್ ನನಗೆ ಖುಷಿ ಆಯಿತು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ. ಈಗಿಂದ ಡೈಲಿ ವೀಡಿಯೋ ಬರ್ತಾವೆ ಈ ಚಾನಲ್ ಒಳಗೆ. ಮತ್ತು ಇಲ್ಲಿ ನೋಡ್ರಿ, ಇಲ್ಲ ಜಾರು ಇಲ್ಲೇ ಕುಂತಾಳ. ಜಾರು ಚಾಟ್, ನಾನು ಜಾರು ನೋಮಾನ್ ಇಲ್ಲೇ ಇದ್ದೀವಿ. ನಾಷ್ಟ ಮಾಡಿ ಕಾಯಿ ಪಲ್ಯ ಬಂದಿತ್ತು ರೀ ಅಲ್ಲಿ. ನಿನ್ನೆ ರಾತ್ರಿ ಫುಲ್ ಮಳೆ ಆಯ್ತು ರೀ. ಇಲ್ಲಿ ದಾಸಾಳ ಹೂವಿನ ಗಿಡ ಇದೆ, ಎಷ್ಟು ಮಸ್ತ್ ಇತ್ತು ನೋಡ್ರಿ. ಯಾರು ಚಹಾ ಕುಡ್ದೆ ಆಮೇಲೆ? ಯಾಕೆ? ಹೌದೇನು? ಎಲ್ಲಿ ನೋಡಿ ತೆಂಗಿನಕಾಯಿ ಎಷ್ಟು ಮಸ್ತ್ ಆಗ ನೋಡಿ. ಅಲ್ಲಿ ನೋಡಲ್ಲಿ, ಹಾಂ ಅಲ್ಲಿ ನೋಡಲ್ಲಿ ನಮ್ಮ ತಮ್ಮ ಬಂದ್ರೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಹೆಂಗೆ ಎಷ್ಟು ತೆಂಗಿನಕಾಯಿ ಅಂದ್ರೆ ಭಾಳ ನೀರು ಸ್ವೀಟ್ ಐತೆ ಜಾರು ಅದ್ರೊಳಗೆ. ಹಾಂ, ಅದು ಇನ್ನೂ ಸಣ್ಣ ಅದ ಅಂಥೇಳಿ ಹಂಗೆ ಬಿಟ್ಟಾರ. ಸ್ವಲ್ಪ ಅಷ್ಟೇನು ದೊಡ್ಡದಾಗಿಲ್ಲ, ಕಾಯಿ ಅದಾವ.
ಹಾಗಾಗಿ ಈಗಿನ ನಮ್ಮದು ನಾಷ್ಟ ಆಗಿಲ್ಲ, ಹಾಗೆ ಕುಂತೀವಿ. ನಿಮ್ಗೆ ಹೇಳಬೇಕು ಯಾಕೆ ನಾವು ವಿಡಿಯೋ ಹಾಕ್ತಾಯಿಲ್ಲ, ಡೈಲಿ ವಿಡಿಯೋ ನೀವು ಹಾಕಿ ಕೊಟ್ಟಿದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ. ಯಾಕಂದರೆ ನೀವು ಭಾಳಷ್ಟು ಎಲ್ಲರೂ ಕೇಳಕತ್ತೀರ ಅಂಥೇಳಿ ಮತ್ತು ಡೈಲಿ ನಾನು ಇದು ಡಿಸಿಷನ್ ತೊಗೊಂಡೆ ಇದ್ರೊಳಗೆ ವಿಡಿಯೋ ಹಾಕ್ಬೇಕಂತೇಳಿ ಬಿಡಬಾರ್ದು ಅಂಥೇಳಿ. ಅದಕ್ಕಾಗಿ ಈಗ ನಾನು ನನ್ನ ಮಗಳು ಕುಂತು ಇಲ್ಲಿ ಮಾತಾಡಕತ್ತೀವಿ. ಅಂಥದ್ದು ಏನು ಇಲ್ರಿ ಫ್ರೆಂಡ್ಸ್, ನಾವು ಈಗ ರಜೆಗೆ ಬಂದು ಸ್ಕೂಲ್ ಸ್ಟಾರ್ಟ್ ಆಗ್ತಾವ, ಈಗ ಹೋಗ್ಬೇಕಲ್ರಿ. ಹಾಂ, ಬಕ್ರೀದ್ ಹಬ್ಬ 2 ದಿನ ಐತಿ. ಇಲ್ಲಿ ಬಂದು ಮಾಡ್ತೀನಿ, ಅದಕ್ಕೆ ಬೇಕು. ಈಗ ಹಬ್ಬ ಮಾಡಿ ಹೋಗ್ಬೇಕಂಥೇಳಿ ಇಲ್ಲಿ ಇದ್ದೀವಿ. ಅಲ್ಲಿಂದ ಈಗ ಹೋಗಿಂದ ಬಿಜಾಪುರ್ಗೆ ಹೋಗಿಂದ ಡೈಲಿ ನಿಮಗೆ ಅಲ್ಲಿಂದ ಬ್ಲಾಗ್ ಸಿಗ್ತಾರೆ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಝಾರಾ ರೆಸಿಪಿ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ಹೆಂಗೆ ಮಾಡಕತ್ತೀರಿ, ನೀವು ನೋಡಕತ್ತೀರಿ, ಶುರು ಮಾಡಿ ನಾವು ಸುಮನ್ ಅಂಟಿ ಕಡೆ ಮತ್ತು ಮೆಹಬೂಬ್ ಅಂಕಲ್ ಕಡೆ ಹೋಗಿ ಎಲ್ಲ ಚಾನಲ್ ಮಾಡಿಸೋದು. ಇದು ಚಾನಲ್ ಮಾಡಿವ್ರಿ, ಎಲ್ಲ ಇದು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಅಂತ ಇರಿ, ನಿಮ್ಮ ಸಪೋರ್ಟ್ ಅಂದರೆ ನಾವು ಚಲೋ ವೀಡಿಯೋಸ್ ಮಾಡ್ತೀವಿ, ಚಲೋ ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್. ನೀವು ನಿಮ್ಮ ಮೇಲೆ ರೀ ಚಲೋ ಕಮೆಂಟ್ಸ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾನು ಹೇಳೋದು ಇಷ್ಟ ರೀ, ನಮಗೆ ಸಪೋರ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇನ್ನೂ ಒಳ್ಳೆ ಬ್ಲಾಗ್ನಾಗ ಸಿಗೋಮ್ರಿ ಫ್ರೆಂಡ್ಸ್. ಬಾಯ್. ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದೇ ಥರ ಮತ್ತೆ ವಿಡಿಯೋ ಡೈಲಿ ಬರ್ತಾವ್ರಿ ನಿಮ್ಗೆ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ನಲ್ಲಿ.